ಮೈಸೂರಿನ ಚಾಮುಂಡಿ ಬೆಟ್ಟದ ಕಾಡಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಕಾಡ್ಗಿಚ್ಚು ರೂಪದಲ್ಲಿ. ಆದರೆ ಬೆಟ್ಟಕ್ಕೆ ಕಿಡಿಗೇಡಿಗಳು ಯಾರೋ ಬೆಂಕಿ ಹಚ್ಚಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಬೇಸಿಗೆ ಆರಂಭ ಆಗಿತ್ತು, ಒಣಗಿತ್ತು ಕಾಡು, ಎಲೆಗಳೆಲ್ಲವೂ ಕೂಡ ಈಗ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನೀವೀಗ. ಅರಣ್ಯ ಇಲಾಖೆ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಈ ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೋಡಿ, ತುಂಬ ಕಷ್ಟ. ಕಾಡಿಗೆ ಬೆಂಕಿ ಬಿದ್ದಾಗ ಒಣಗಿರೋ ಮರಗಳು, ಎಲೆಗಳು ಎಲ್ಲವೂ ಕೂಡ ಬೇಗ ಕವರ್ಕೊಂಡ್ಬಿಡ್ತವೆ ಒಂದು ಕಡೆಯಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಸದ್ಯಕ್ಕೇನಾದರೂ ಬೆಂಕಿಯನ್ನು ತಹಬದಿಗೆ ತರೋ ಕೆಲಸಗಳಾಗಿದೆಯಾ, ಸಕ್ಸಸ್ ಆಗಿದೆಯಾ, ಹೇಗಾಯ್ತು ಇದೆಲ್ಲ ಅಂತ? ಬೆಂಕಿ ತಾಬದೀವಿ ಅಂದರೆ ಮಗದೊಂದು ಕಡೆಯಲ್ಲಿ ಆ ಕಾಡ್ಗಿಚ್ಚು ಹೆಚ್ಚಾಗ್ತದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಉತ್ತನಳ್ಳಿ ಭಾಗದ ಮತ್ತೊಂದು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಮತ್ತೆ ವಿಸ್ತರಣೆಗೊಳ್ತಾ ಇದೆ. ಅದನ್ನು ಆರಿಸುವಂತಹ ಶತಪ್ರಯತ್ನವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಒಂದು ರೀತಿಯಾಗಿ ಭಯ ಉಂಟಾಗುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಕಾಡ್ಗಿಚ್ಚು ಹಬ್ತಾ ಇದೆ. ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಅಗ್ನಿಯನ್ನು ಶಮನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅದರ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಉತ್ತನಳ್ಳಿ ಭಾಗದ ಮಗದೊಂದು ಕಡೆಯಲ್ಲಿ ಈಗ ಏನು ಕೆಲವೇ ಕ್ಷಣಗಳ ಹಿಂದೆ ಮತ್ತೊಂದು ಸುತ್ತಿನ ಕಾಡ್ಗಿಚ್ಚು ಹಬ್ತಾ ಇರುವಂಥದ್ದು. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಮಾಡಿ ಅದನ್ನು ಆರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಉತ್ತನಳ್ಳಿಯ ಭಾಗದ ಮತ್ತೊಂದು ಭಾಗದಲ್ಲಿ ಹರಡ್ತಾ ಇರುವಂತಹ ಕಾಡ್ಗಿಚ್ಚು. ಇಷ್ಟರ ಭಾರಿ ಪ್ರಮಾಣದಲ್ಲಿ ತಾವು ಮಗದೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಅರವಿಂದ್, ಅಲ್ಲಿಂದ ಕೂಡ ಮೇಲಿಂದಲೂ ಕೂಡ ಬೆಂಕಿಯ ವಿಸ್ತರಣೆ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಅಗ್ನಿಶಾಮಕ ದಳದವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ತಾನೆ ಇದ್ದಾರೆ. ಆದರೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಒಂದು ಭಾಗದಿಂದ ಮತ್ತೊಂದು ಭಾಗದಲ್ಲೂ ಕೂಡ ಅದರ ಪ್ರಮಾಣ, ಇದರ ಪ್ರಭಾವವೇ ಹೆಚ್ಚಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಉತ್ತನಳ್ಳಿಯ ಭಾಗದ ಚಾಮುಂಡಿ ಬೆಟ್ಟಕ್ಕೆ, ಉತ್ತನಳ್ಳಿ ಭಾಗದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಒಂದು ದಾರಿ. ಆ ದಾರಿಯ ಹೆಚ್ಚು ಕಡಿಮೆ ಒಂದು 5-10 ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಕಾಡ್ಗಿಚ್ಚು ಹಬ್ಬಿದೆ. ಈಗ ಮಗದೊಂದು ಕಡೆಯಲ್ಲಿ ಕೂಡ ತಾವೀಗ ಗಮನಿಸ್ತಿದ್ದೀರಿ, ದೂರದಲ್ಲಿ ಬೆಂಕಿ ಎಷ್ಟರ ಮಟ್ಟಿಗೆ ಮೇಲಿನಿಂದ ಕೆಳಗಡೆ ಇಳಿತಾ ಇದೆ ಅಂತ. ಅಂದರೆ ಮೇಲ್ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಇದೆ. ಅದು ನಿಧಾನವಾಗಿ ಈ ಕಡೆ ಭಾಗದಲ್ಲೂ ಕೂಡ ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೀಗಾಗಿನೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಮಾಡಿ ಇದನ್ನು ಬೆಂಕಿಯನ್ನು ಆರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಶ್ರಮವನ್ನು ಕೂಡ ಪಡ್ತಾ ಇದ್ದಾರೆ ಇದು ವಿಸ್ತರಣೆ ಆಗಬಾರ್ದು ಅಂತ. ಆದರೆ ಕಾಡ್ಗಿಚ್ಚನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಇದ್ದಾರೆ, ಅಗ್ನಿಶಾಮಕ ದಳದವರು ಕೂಡ. ಈಗ ಒಂದೆರಡು ನಿಮಿಷ ನಾನು ಮಾತಾಡ್ತೀನಿ ಅರವಿಂದ್ ಅವ್ರ ಜೊತೆಗೆ. ಗಾಳಿ ಹೆಚ್ಚಾದಂತೆ ಕಾಡ್ಗಿಚ್ಚು ಕೂಡ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆಯಲ್ಲಿ ಗಾಳಿಯ ವೇಗವೂ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಕಂಟ್ರೋಲ್ಗೆ ಬಂದಂತಹ ಬೆಂಕಿ ಮತ್ತೆ ಮತ್ತೊಂದು ಭಾಗ ಕೂಡ ವಿಸ್ತರಣೆ ಆಗ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ವಿಸ್ತರಣೆ ಆಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಗಾಳಿಯ ಪ್ರಮಾಣವೂ ಕೂಡ ಗಾಳಿಯ ವೇಗವೂ ಕೂಡ. ನನ್ನ ಜೊತೆ ಚಂದನ್ ಅವರಿದ್ದಾರೆ. ಚಂದನ್ ಅವರೇ, ಈಗ ಎಷ್ಟು ಅಗ್ನಿಶಾಮಕ ವೆಹಿಕಲ್ಗಳು ಬಂದಿದ್ದಾವೆ ಈಗ? ನಾನು ಅವ್ರ ಜೊತೆನೇ ಇದ್ದೀನಿ ಸರ್. ಹೌದು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಹರಸಾಹಸ ಪಟ್ಟರು, ಪ್ರಕೃತಿಯ ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತಾರಲ್ಲ, ಹಾಗಾಗಿದೆ ಪರಿಸ್ಥಿತಿ.